ಹಲೋ ಹಾಯ್ ನಮಸ್ಕಾರಮ್ಮ. ನಮಸ್ಕಾರ. ನೋಡಿ ಸ್ನೇಹಿತರೆ, ಇವತ್ತು ನಾನು ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ಕಾಲುವೇನಿ ಹತ್ರ ಇದ್ದೀನಿ. ಒಬ್ಬರು ರೈತರು 12 ಎಕರೆ ಜಮೀನು ಹೊಂದಿರುವಂಥ ರೈತರು ಮನೆ ಹತ್ರ ಬಂದಿದ್ದೆ. ಇವತ್ತು ರೈತರ ಮಕ್ಕಳು ನಿಂತ್ಕೊಂಡಿದ್ದಾರೆ. ಆ ರೈತರ ಮಕ್ಕಳನ್ನ ಏನು ವಿಶೇಷತೆ ಕೇಳೋಣ ಬನ್ನಿ. ನೀವು ಯಾರ ಮಕ್ಕಳಮ್ಮ? ರೈತರ ಮಕ್ಕಳ? ಇದೆಲ್ಲ ಹೊಲ ಟ್ಯಾಕ್ಟ್ರಲ್ಲಿ ಗೇದಿರೋದ, ದನಿನಲ್ಲಿ ಗೇದಿರೋದ? ಟ್ಯಾಕ್ಟ್ರಿ ಅಲ್ಲ. ಅಲ್ಲಿ ಟ್ಯಾಕ್ಟ್ರಿಯಲ್ಲಿ ಗೇದಿದ್ದೀರಾ? ಇದು ಚೆಂಡು ಹೂವು ಎಷ್ಟು ದಿನ ಆಯ್ತು ಹಾಕಿ? 1 ತಿಂಗಳಾಯ್ತು. ಹೆಂಗಿದೆ ರೇಟು ಕೆಜಿ? 40 ರೂಪಾಯಿ 50 ರೂಪಾಯಿ ಐತೆ. ನಿಮ್ಮಪ್ಪ ಅವ್ರ ಹೆಸರೇನು? ಅಲ್ಲೇ ಕೇಳಿಸುತ್ತೆ. ನೀವು ಜೋರಾಗಿ ಮಾತಾಡ್ರಿ. ನಿಮ್ಮ ಅಪ್ಪನ ಹೆಸರು ಏನು? ನಿಮ್ಮ ಅಮ್ಮನ ಹೆಸರೇನು? ನಿಮ್ಮ ಚಿಕ್ಕಪ್ಪನ ಹೆಸರೇನು? ಅಯ್ಯ. ಶಶಿಧರ್. ನಿಮ್ಮ ಚಿಕ್ಕಮ್ಮನ ಹೆಸರು? ಅನಿತಾ. ನಿಮ್ಮ ತಾತನ ಹೆಸರೇನು? ನಿಮ್ಮ ಅಜ್ಜಿ ಹೆಸರು? ತಿಮ್ಮಕ್ಕ. ಈರಣ್ಣ ಅವ್ರು ಸಂಪಾದನೆ ಮಾಡಿರೋ ಜಮೀನ ಇದು? ತಿಮ್ಮಣ್ಣ, ಈರಪ್ಪ, ಈರಣ್ಣ ತಿಮ್ಮಕ್ಕ ಸಂಪಾದನೆ ಮಾಡಿ ಮಕ್ಳು ಕೊಟ್ಟಿರುವ ಜಮೀನ್ ಅಲ್ವಾ ಇದು? ನಿಮ್ಮ ಅಪ್ಪ ಅಮ್ಮಗೆ ಏನು ಹೇಳ್ತೀರಾ? ಈ ಥರ ಎಲ್ಲ ಬೆಳೆ ಬೆಳಿತೀರಲ್ಲ, ಅವ್ರಿಗೆ ಏನು ಹೇಳಬೇಕು ಅಂತ ಇದ್ದೀರಾ? ಸ್ನೇಹಿತರೆ ನೋಡಿ, ಈ ಮಕ್ಕಳು ರೈತರ ಮಕ್ಕಳು ವಿಶೇಷತೆ ಇದನ್ನು ಕೇಳಕ್ಕೆ ಬಂದಿದ್ದೀನಿ. ಅವ್ರ ತಂದೆಯವರು ಏನೆಲ್ಲ ಮಾಡಿದ್ರು ಅಂತ ಮಕ್ಕಳು ಹೇಳ್ತಾರೆ, ಕೇಳೋಣ ಬನ್ನಿ. ಹೇಳ್ರಮ್ಮ ಮಕ್ಕಳೇ, ಇದು ಯಾವ ಥರ ನಿಮ್ಮಪ್ಪ? ನಮ್ಮಪ್ಪ ಬೆವರು ಸುರಿಸಿ ಗೆವುಮೆ ಮಾಡಿ ಅದ ಮಾಡಿ ಸಸಿ ಏರಿಸಿ ಗಿಡ ಬೆಳೆಸಿ ಹೂವ ಮಾಡಿ ತುಮಕೂರು ಬೆಂಗಳೂರಿಗೆ ಕಳಿಸ್ತಾ ಇದೀವಿ. ಆದ್ರೆ ನೀವು ಇಲ್ಲಿ 40 ರೂಪಾಯಿ ತಗೊಂತೀರಾ, ಅಲ್ಲಿ ಹೋಗಿ 100-300 ಬಾಳ್ತಿದ್ದೀರಾ. ನಮ್ಗೆ ಹೊಟ್ಟೆ ತುಂಬಲ್ಲ. ರೈತರು ಮಕ್ಕಳು ನಮ್ಗೆ ಬೆಂಬಲ ಬೆಲೆ ಕೊಡಿ, ತಗೊಂಡೋಗಿ 1000 ರೂಪಾಯಿ ಲಾಭ ಮಾಡ್ತೀರಾ. ನಾವು ರೈತರು ಹಿಂಗೆ ಇದ್ದೀವಿ. ತಗೊಂಡೋಗಿ 1000 ರೂಪಾಯಿ ಬೆಲೆ ಮಾಡ್ತೀರಾ, ನಾವು ರೈತರು ಹಿಂಗೆ ಇದೀವಿ. ಕಷ್ಟಪಟ್ಟು ಬೆವರು ಸುರಿಸೋರ್ಗೆ ಬೆಲೆ ಕೊಡ್ತಾ ಇಲ್ಲ. ಬೆಲೆ ಕೊಡ್ತಿಲ್ಲ. ನಮ್ಮಂತವ್ರಿಗೆ ಒಂದಿಷ್ಟು ಬೆಲೆ ಕೊಟ್ರೆ ನಾವು ಮುಂದೆ ಬರ್ತೀವಿ. ನಿಮ್ಮಂಗೆ ನಮ್ಗೊಂದ್ ಸ್ವಲ್ಪ